ನೀವು ನೋಡ್ತಾ ಇದ್ದೀರಾ PTV ನ್ಯೂಸ್ ಕನ್ನಡ. ನಾನು ಗಾನ. ಬೆಂಗಳೂರು ಹೊರವಲಯದಲ್ಲೂ ಮನಿ ಡಬ್ಲಿಂಗ್ ಹೆಸರಿನಲ್ಲಿ ಜನರನ್ನು ವಂಚಿಸಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಕಡಿಮೆ ಹೂಡಿಕೆ ಮಾಡಿ ಹೆಚ್ಚು ಲಾಭ ಗಳಿಸುವ ಆಮಿಷ ಒಡ್ಡಿ ಲಕ್ಷಾಂತರ ರೂಪಾಯಿ ಸಂಗ್ರಹಿಸಿ ಬಳಿಕ ಹಣ ಹಿಂದಿರುಗಿಸದೆ ಸತಾಯಿಸಲಾಗುತ್ತಿದೆ ಎಂದು ಗ್ರಾಹಕರು ಆರೋಪಿಸಿದ್ದಾರೆ. ದೇವನಹಳ್ಳಿ ತಾಲೂಕಿನ ಬೈಚಾಪುರದಲ್ಲಿರುವ ಶ್ರೀ ಕಾಳಿಕಾದೇವಿ ಎಂಟರ್ಪ್ರೈಸಸ್ ವಿರುದ್ಧ ಹಲವು ಹೂಡಿಕೆದಾರರು ಆಕ್ರೋಶ ವ್ಯಕ್ತಪಡಿಸಿದ್ದು, ಪೊಲೀಸ್ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೈಚಾಪುರ ಗ್ರಾಮದಲ್ಲಿರುವ ಶ್ರೀ ಕಾಳಿಕಾದೇವಿ ಎಂಟರ್ಪ್ರೈಸಸ್ ಸಂಸ್ಥೆ ಮನಿ ಡಬ್ಲಿಂಗ್ ಹೆಸರಿನಲ್ಲಿ ವಂಚನೆ ನಡೆಸುತ್ತಿದೆ ಎಂದು ಗ್ರಾಹಕರು ಆರೋಪಿಸಿದ್ದಾರೆ. ದೇವನಹಳ್ಳಿ, ಚಿಕ್ಕಜಾಲ, ದೊಡ್ಡಬಳ್ಳಾಪುರ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಶಾಖೆಗಳನ್ನು ಹೊಂದಿರುವ ಈ ಸಂಸ್ಥೆ ಅಗರಬತ್ತಿ, ಡ್ರೈ ಫ್ರೂಟ್ಸ್, ಪೇಪರ್ ಪ್ಲೇಟ್ ಸೇರಿದಂತೆ ವಿವಿಧ ವಸ್ತುಗಳನ್ನು ತಯಾರಿಸಿ ನೀಡುವ ಕೆಲಸದ ಜೊತೆಗೆ ಹೆಚ್ಚಿನ ಲಾಭದ ಆಮಿಷ ಒಡ್ಡಿ ಹೂಡಿಕೆ ಸಂಗ್ರಹಿಸಿದೆ ಎನ್ನಲಾಗಿದೆ. 1,10,000 ರೂಪಾಯಿ ಡೆಪಾಸಿಟ್ ಮಾಡಿದರೆ 5 ತಿಂಗಳ ಕಾಲ ಪ್ರತಿ ತಿಂಗಳು 23,250 ರೂಪಾಯಿ ನೀಡುವುದಾಗಿ ಭರವಸೆ ನೀಡಲಾಗಿತ್ತು ಎಂದು ಗ್ರಾಹಕರು ತಿಳಿಸಿದ್ದಾರೆ. ಆರಂಭದ 4 ತಿಂಗಳು ಹಣ ಪಾವತಿಸಿದ ಕಂಪನಿ ಕೊನೆಯ ತಿಂಗಳ ಹಣ ಹಾಗೂ ಮೂಲ ಡೆಪಾಸಿಟ್ ಹಣವನ್ನು ಇದುವರೆಗೂ ಮರುಪಾವತಿಸಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಹಣ ಕೇಳಲು ಹೋದರೆ ಕಂಪನಿಯ ಅಕೌಂಟ್ ಸಮಸ್ಯೆ ಇದೆ ಎಂದು ಸಬೂಬು ಹೇಳಲಾಗುತ್ತಿದೆ. ಅಲ್ಲದೆ ಹಣ ಕೇಳುವ ಗ್ರಾಹಕರಿಗೆ ಸಿಬ್ಬಂದಿ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಸಂತ್ರಸ್ತರು ದೂರಿದ್ದಾರೆ. ಈ ಕುರಿತು ಪೊಲೀಸ್ ಠಾಣೆಗೆ ದೂರು ನೀಡಿದ್ದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಗ್ರಾಹಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮನಿ ಡಬ್ಲಿಂಗ್ ಹೆಸರಿನಲ್ಲಿ ಜನರನ್ನು ವಂಚಿಸುವ ಸಂಸ್ಥೆಗಳ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. 1,20,000 ಅಮೌಂಟ್ ಡೆಪಾಸಿಟ್ ಮಾಡಿದೀನಿ. ಇದುವರೆಗೂ ಅಮೌಂಟ್ ಕೇಳ್ತಾ ಇದೀನಿ, ಅಮೌಂಟ್ ರಿಟರ್ನ್ ಮಾಡ್ತಾ ಇಲ್ಲ. 1 ತಿಂಗಳು ವೇಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾವ್ರೆ. 30ನೇ ತಾರೀಕಿಂದ ನಾನು ಅಮೌಂಟ್ ಕೇಳ್ತಾ ಇದೀನಿ, ಅಮೌಂಟ್ ಕೊಟ್ಟಿಲ್ಲ. ಅಮೌಂಟ್ ಡೆಪಾಸಿಟ್ ಮಾಡಿ ಫಸ್ಟ್ ತಿಂಗಳ ಅಮೌಂಟ್ ಕೊಡ್ತೀವಿ ಅಂತ ಡೆಪಾಸಿಟ್ ಮಾಡಿಸ್ಕೊಂಡವ್ರೆ. ಅವ್ರು ಪ್ರತಿ ತಿಂಗಳು ಯಾವ ತಿಂಗಳು ಡೆಪಾಸಿಟ್ ನಮ್ಗೆ ಕರೆಕ್ಟ್ ಆಗಿ ಮಾಡಿಲ್ಲ. ಸ್ಯಾಲ್ರಿಗೂ ಅಕೌಂಟ್ ಕರೆಕ್ಟ್ ಆಗಿ ಕಟ್ಟಿಲ್ಲ ಅವರು. ನಾವು ಕರೆಕ್ಟ್ ಆಗಿ ಪ್ಯಾಕಿಂಗ್ ಏನಾಯ್ತು ಕರೆಕ್ಟ್ ಆಗಿ ಮಾಡ್ಕೊಟ್ಟಿದ್ವಿ. ಅವ್ರು ಇದುವರೆಗೂ ನಮ್ಗೆ ಸ್ಯಾಲ್ರಿನೂ ಕರೆಕ್ಟ್ ಆಗಿ ಹಾಕಿಲ್ಲ. ಇವತ್ತು ಹಾಕ್ತಿವಿ, ನಾಳೆ ಹಾಕ್ತಿವಿ, ಇವತ್ತು ಹಾಕ್ತಿವಿ ಅಂತ ಇದನ್ನೇ ಹೇಳ್ತಾವ್ರೆ. ಇದು ಅಂಜಲಿ ವಿನಿತಾ ಅಂತ ಹೇಳ್ಬಿಟ್ಟು ಅಗರಬತ್ತಿ ಮತ್ತೆ ಇದು ಸಾಂಬ್ರಾನ್ ಕಡ್ಡಿ ಇನ್ನ ಏನೇನೋ ಹಾಕ್ತಿದ್ರು, ಎಲ್ಲ ಹಾಕ್ತಿದ್ರು, ಸಾಮಾನ್ ಎಲ್ಲ ಹಾಕ್ತಿದ್ರು. ನಾವ್ ಮಂತ್ಲಿ ಪ್ಲಾನ್ 23,000 ಮಂತ್ಲಿ ಪ್ಲಾನ್ ಇತ್ತು. ಅದು ಮಂತ್ಲಿ ಪ್ಲಾನ್ ಇದುವರೆಗೂ ಇದು ಮಾಡಿಲ್ಲ. ಏನೇಜನ ಕೇಳಿದ್ರೆ ಅದನ್ನ ಬರ್ಕೊಡಿ, ನಾವ್ 1 ತಿಂಗಳು ವೆಯ್ಟ್ ಮಾಡಿ ಕೊಡ್ತೀವಿ ಅಂತ ಹೇಳ್ತವ್ರೆ. ಇದುವರೆಗೂ ಕೊಟ್ಟಿಲ್ಲ. 2,20,000 ಮಾಡಿದ್ವಿ. ನಮ್ಮ ಅಕ್ಕ ಅವ್ರಿಗೂ ಇಬ್ರು ಎರಡೂ ಸೇರಿ 2,20,000 ಅಮೌಂಟ್ ಬರ್ಬೇಕು. ಅದು 1 ಮಂತ್ಲಿ ಸ್ಯಾಲ್ರಿದೂ ಅಷ್ಟೇ. ಇಲ್ಲಿ ಬಂದ್ ಕೇಳಿದಾಗ ಅದನ್ನು ಹಾಕಿಲ್ಲ. ಇವತ್ತು ಹಾಕ್ತೀನಿ, ನಾಳೆ ಹಾಕ್ತೀನಿ, ಇವತ್ತು ಹಾಕ್ತೀನಿ, ನಾಳೆ ಹಾಕ್ತೀನಿ ಅಂತ ಅದನ್ನು ಹಾಕಿಲ್ಲ. ನಂಬಿಸ್ಬಿಟ್ಟು ದುಡ್ಡು ಆಸೆ ತೋರಿಸ್ಬಿಟ್ಟು ಈ ತರ ಕಾಳಿಕಾ ಎಂಟರ್ಪ್ರೈಸಸ್ ಅಂತ ಹೇಳ್ಬಿಟ್ಟು ಕಂಪ್ನಿ ಓಪನ್ ಮಾಡಿದೆ ಅಂತ ಹೇಳ್ಬಿಟ್ಟು ನಾವು ಸಾಲ ಸೂಲ ಮಾಡಿ ಇರೋ ಬರೋ ಒಡವೆ ಎಲ್ಲ ಬ್ಯಾಂಕ್ ಅಲ್ಲಿ ಇಟ್ಬಿಟ್ಟು ಅದು ಕಾಸು ತಂದು ಅಲ್ಲಿ ಕಟ್ಟಿದ್ರಿ. ನಮ್ಕ ಫಸ್ಟ್ ಚೆನ್ನಾಗಿ ದುಡ್ಡು ಆಸೆ ತೋರಿಸ್ಬಿಟ್ರು. ಇವಾಗ ಲಾಸ್ಟ್ ಅಲ್ಲಿ ನಮ್ಕ ಹಣನೂ ಕೊಡ್ತಾ ಇಲ್ಲ, ಇದ್ ಕಡೆ ಏನು ಮಾಡ್ತಾ ಇಲ್ಲ. ಕೊಡ್ತೀರಿ ಟೈಮ್ ತಗೊಂತಾರೆ, ಕೊಡ್ತೀರಿ ಅಂತಾರೆ, ಇನ್ನ ಕೊಡ್ತಾ ಇಲ್ಲ. ಈ ತರ ಅಂಜಲಿ ಅಂತ ಹೇಳ್ಬಿಟ್ಟು ವಿನುತಾ ಅಂತ ಹೇಳ್ಬಿಟ್ಟು ನಾವಿಲ್ಲೇ ಸರ್ ಡೆಪಾಸಿಟ್ ಮಾಡೋ ಹೆಡ್ ಆಫೀಸ್ಗೆ ಹೋಗಿ ಅದ ನಾವ್ ಹೆಡ್ ಆಫೀಸ್ ಹತ್ರ ಕಟ್ಟಿಲ್ಲ, ನಾವ್ ಇಲ್ಲೇ ಕಟ್ಟಿರೋದು ಅಮೌಂಟ್. ಇವ್ರ ಹತ್ರ ಕಟ್ಟಿದ್ರಿ. ನಾವು ಬಾಂಡ್ ಕೊಟ್ಟಿದ್ರಿ ಸರ್, ಅವ್ರು ಇಲ್ಲಿ ಬಾಂಡ್ ಕೊಟ್ಟಿದ್ರಿ ನಮ್ಕ. ಈ ಬಾಂಡ್ ಕೊಟ್ಬಿಟ್ಟು ನಾವ್ ಅಲ್ಲೂ ಕಟ್ಟೋ ಹೊತ್ನ ಕೇಳಿದಿರಿ, ನಿಮ್ ಹತ್ರ ಏನ್ ಗ್ಯಾರಂಟಿ ಅಂತ ಕೇಳಿದಿಕ್ಕ ಇದೇ ಬಾಂಡೇ ನಾವ್ ಕೊಡೋ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ನಮ್ಮ ಹತ್ರ ದುಡ್ಡು ಕಟ್ಸ್ಕೊಂಡು ಇವಾಗ ಕೊಡ್ತೀರಿ, ಟೈಮ್ ಕೊಡ್ರಿ ಅಂತ ಹೇಳಿ